ಡೀಟೇಲ್ಸ್ ನ ನೋಡೋದಾದ್ರೆ 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆ ನಡೆದಿರುತ್ತೆ. ಆ ಮದುವೆಯಲ್ಲಿ 1 ಲಕ್ಷ ಮೌಲ್ಯದ ಉಂಗುರ, ಮದುವೆಯ ಪೂರ್ತಿ ಖರ್ಚು, ಇನ್ನಿತರೆ ಉಡುಗೊರೆಗಳನ್ನ ಕೊಡಲಾಗಿರುತ್ತೆ. ಆತ ಹೆಚ್ಚು ಓದಿರೋದ ಕಾರಣ ಕೆಲಸ ಇಲ್ಲದೆ ಮನೆಯಲ್ಲಿದ್ದ ಅಂತ ಹೇಳಲಾಗ್ತಾ ಇದೆ ಎಸ್ ನಾರಾಯಣ್ ಪುತ್ರ. ಇನ್ನು ತಾನೇ ಕೆಲಸ ಮಾಡಿ ಈ ಸೊಸೆ ಪವಿತ್ರ ಮನೆ ಸಾಗಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇವರೊಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಆರಂಭ ಮಾಡ್ತಾರೆ. ಆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಹಣ ಕೊಟ್ಟಿದ್ದು ಕೂಡ ಪವಿತ್ರ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ 10 ಲಕ್ಷ ರೂಪಾಯಿ ಹಣ ಬೇಕು ಅಂತ ಕೇಳಿದ್ರಂತೆ. ಸಾಲ ಮಾಡಿ ಪತಿಗೆ ಹಣ ನೀಡಿದ್ಲು ಅಂತ ಹೇಳಲಾಗ್ತಾ ಇದೆ. ಈಗ ಪವಿತ್ರಳನ್ನೇ ಮನೆಯಿಂದ ಹೊರ ಹಾಕಿದ ಆರೋಪವನ್ನ ಎಸ್ ನಾರಾಯಣ್ ಅವರು ಎದುರಿಸ್ತಾ ಇದ್ದಾರೆ. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಅಂತ ಫಿಲ್ಮ್ ಇನ್ಸ್ಟಿಟ್ಯೂಟ್ ಶುರು ಮಾಡ್ತಾರೆ ಇವರು. ಅದರ ಪ್ರಾರಂಭಕ್ಕೆ ಪವಿತ್ರ ಬಳಿ ಪವನ್ ಹಣ ಕೇಳಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಇಷ್ಟರ ಮಟ್ಟಿಗೆ ಯಾಕೆ ಬಂತು ಇದು? ಕಂಪ್ಲೇಂಟ್ ಕೊಡೋ ಮಟ್ಟಿಗೆ ಯಾಕೆ ಬಂತು? ಕೌನ್ಸಿಲಿಂಗ್ ಏನು ಮಾಡ್ಲಿಲ್ವಾ ಅಥವಾ ಸ್ವಲ್ಪ ಮೀಡಿಯೇಷನ್ ಆತರ ಏನು ಮಾಡ್ಲಿಲ್ವಾ? ಇಷ್ಟೆಲ್ಲ ದೊಡ್ಡ ಒಂದು ಕಂಪ್ಲೇಂಟ್ ಆಗೋ ಹಂತಕ್ಕೆ ಯಾಕೆ ಬಂತು ಅಂತ? ಶ್ರೀಲಕ್ಷ್ಮಿ, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಆಗಿರ್ಬೋದು, ಎಸ್ ನಾರಾಯಣ್ ಮತ್ತೆ ಅವರ ಮಗ ಪವನ್ ಏನಿದ್ದಾನೆ, ಈ 3 ಜನರ ಮಧ್ಯೆ ಒಂದಷ್ಟು ಮಾತುಕತೆ ಆಗ್ತಿರುತ್ತೆ. ಆಗಾಗ ಆಕೆ ಹೇಳ್ತಿರ್ತಾಳೆ ಇನ್ನಷ್ಟು ಕೂಡ ನನ್ನ ಹತ್ರ ದುಡ್ಡು ಇಲ್ಲ ಅಂತೇಳಿ. ಯಾಕಂದ್ರೆ ಆಲ್ರೆಡಿ ಆಕೆ ಆ ಒಂದು ಮದುವೆಗೆ ಖರ್ಚುಗಳನ್ನ ನೋಡ್ಕೊಂಡಿರ್ತಾಳೆ. ಜೊತೆಗೆ ಆತ ದುಡಿದೇ ಇದ್ರು ಕೂಡ, ಅಂದ್ರೆ ಪವನ್ ದುಡಿದೇ ಇದ್ರು ಕೂಡ ಈಕೆಯೇ ಕೆಲಸ ಮಾಡಿ ಒಂದು ಜೀವನವನ್ನ ಸಾಗಿಸ್ತಿರ್ತಾರೆ. ಇದರ ಜೊತೆಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಲಾಸ್ ಆದಂತ ಸಂದರ್ಭದಲ್ಲಿ 10 ಲಕ್ಷವನ್ನ ಅವರ ಮನೆಯ ಕಡೆಯವರಿಂದ 10 ಲಕ್ಷವನ್ನ ಕೂಡ ತಂದು ಆಕೆ ಕೊಟ್ಟಿರ್ತಾಳಂತೆ. ಅದಾದ್ಮೇಲೂ ಕೂಡ ಮತ್ತೆ ಹಣಕ್ಕಾಗಿ ಪೀಡಿಸ್ತಿದ್ರು ಅನ್ನುವಂತ ಗಂಭೀರ ಆರೋಪಗಳನ್ನ ಈಗಾಗಲೇ ಎಸ್ ನಾರಾಯಣ್ ಅವರ ಸೊಸೆ ಮಾಡಿದ್ದಾರೆ. ಹೀಗಾಗಿ ಆ ಒಂದು ವಿಚಾರವನ್ನ ಮನೆಯಲ್ಲಿ ಸರಿ ಹೋಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ನೇರವಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ಈಗ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಆ ಒಂದು ವಿಚಾರ ಅಂದ್ರೆ ಈ ಒಂದು ಗಲಾಟೆ ಆಗಿರ್ಬೋದು, ಫ್ಯಾಮಿಲಿ ಸಂಸಾರ ಗಲಾಟೆ, ಹಣದ ವಿಚಾರ ಏನೇ ಇದ್ರೂ ಕೂಡ ಸ್ಟೇಷನ್ ವರೆಗೂ ಬಂದಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ನಿಜಕ್ಕೂ ಕೂಡ ಏನು ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಜ್ಞಾನಭಾರತಿ ಪೊಲೀಸರು ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ದೂರುದಾರೆ ಪವಿತ್ರ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಈಗ ಕಿರುಕುಳ ಕೊಟ್ಟಿರುವಂತಹ ಆರೋಪ ಎದುರಿಸುತ್ತಿರುವಂತಹ ಎಸ್ ನಾರಾಯಣ್ ಹಾಗೂ ಅವರ ಮಗ ಮತ್ತೆ ಅವರ ಪತ್ನಿ 3 ಜನರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ. ನಿಮ್ಮ ಸೊಸೆ ಈ ರೀತಿಯಾಗಿ ಈಗ ಆರೋಪ ಮಾಡಿದರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಿಮ್ಮ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಬೇಕಾಗಿದೆ ಅಂತೇಳಿ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಸದ್ಯಕ್ಕೆ ಅವರಿಬ್ಬರಿಗೂ ಕೂಡ, ಅಂದ್ರೆ ಎಸ್ ನಾರಾಯಣ್ ಮತ್ತೆ ಅವರ ಮಗ ಪವನ್ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋದಕ್ಕೆ. ಡೀಟೇಲ್ಸ್ ನ ನೋಡೋದಾದ್ರೆ 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆ ನಡೆದಿರುತ್ತೆ. ಆ ಮದುವೆಯಲ್ಲಿ 1 ಲಕ್ಷ ಮೌಲ್ಯದ ಉಂಗುರ, ಮದುವೆಯ ಪೂರ್ತಿ ಖರ್ಚು, ಇನ್ನಿತರೆ ಉಡುಗೊರೆಗಳನ್ನ ಕೊಡಲಾಗಿರುತ್ತೆ. ಆತ ಹೆಚ್ಚು ಓದಿರೋದ ಕಾರಣ ಕೆಲಸ ಇಲ್ಲದೆ ಮನೆಯಲ್ಲಿದ್ದ ಅಂತ ಹೇಳಲಾಗ್ತಾ ಇದೆ ಎಸ್ ನಾರಾಯಣ್ ಪುತ್ರ. ಇನ್ನು ತಾನೇ ಕೆಲಸ ಮಾಡಿ ಈ ಸೊಸೆ ಪವಿತ್ರ ಮನೆ ಸಾಗಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇವರೊಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಆರಂಭ ಮಾಡ್ತಾರೆ. ಆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಹಣ ಕೊಟ್ಟಿದ್ದು ಕೂಡ ಪವಿತ್ರ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ 10 ಲಕ್ಷ ರೂಪಾಯಿ ಹಣ ಬೇಕು ಅಂತ ಕೇಳಿದ್ರಂತೆ. ಸಾಲ ಮಾಡಿ ಪತಿಗೆ ಹಣ ನೀಡಿದ್ಲು ಅಂತ ಹೇಳಲಾಗ್ತಾ ಇದೆ. ಈಗ ಪವಿತ್ರಳನ್ನೇ ಮನೆಯಿಂದ ಹೊರ ಹಾಕಿದ ಆರೋಪವನ್ನ ಎಸ್ ನಾರಾಯಣ್ ಅವರು ಎದುರಿಸ್ತಾ ಇದ್ದಾರೆ. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಅಂತ ಫಿಲ್ಮ್ ಇನ್ಸ್ಟಿಟ್ಯೂಟ್ ಶುರು ಮಾಡ್ತಾರೆ ಇವರು. ಅದರ ಪ್ರಾರಂಭಕ್ಕೆ ಪವಿತ್ರ ಬಳಿ ಪವನ್ ಹಣ ಕೇಳಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಇಷ್ಟರ ಮಟ್ಟಿಗೆ ಯಾಕೆ ಬಂತು ಇದು? ಕಂಪ್ಲೇಂಟ್ ಕೊಡೋ ಮಟ್ಟಿಗೆ ಯಾಕೆ ಬಂತು? ಕೌನ್ಸಿಲಿಂಗ್ ಏನು ಮಾಡ್ಲಿಲ್ವಾ ಅಥವಾ ಸ್ವಲ್ಪ ಮೀಡಿಯೇಷನ್ ಆತರ ಏನು ಮಾಡ್ಲಿಲ್ವಾ? ಇಷ್ಟೆಲ್ಲ ದೊಡ್ಡ ಒಂದು ಕಂಪ್ಲೇಂಟ್ ಆಗೋ ಹಂತಕ್ಕೆ ಯಾಕೆ ಬಂತು ಅಂತ? ಶ್ರೀಲಕ್ಷ್ಮಿ, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಆಗಿರ್ಬೋದು, ಎಸ್ ನಾರಾಯಣ್ ಮತ್ತೆ ಅವರ ಮಗ ಪವನ್ ಏನಿದ್ದಾನೆ, ಈ 3 ಜನರ ಮಧ್ಯೆ ಒಂದಷ್ಟು ಮಾತುಕತೆ ಆಗ್ತಿರುತ್ತೆ. ಆಗಾಗ
ಆಕೆ ಹೇಳ್ತಿರ್ತಾಳೆ ಇನ್ನಷ್ಟು ಕೂಡ ನನ್ನ ಹತ್ರ ದುಡ್ಡು ಇಲ್ಲ ಅಂತೇಳಿ. ಯಾಕಂದ್ರೆ ಆಲ್ರೆಡಿ ಆಕೆ ಒಂದು ಮದುವೆಗೆ ಖರ್ಚುಗಳನ್ನು ನೋಡ್ಕೊಂಡಿರ್ತಾಳೆ. ಜೊತೆಗೆ ಆತ ದುಡಿದೇ ಇದ್ರು ಕೂಡ, ಅಂದ್ರೆ ಪವನ್ ದುಡಿದೇ ಇದ್ರು ಕೂಡ ಈಕೆಯೇ ಕೆಲಸ ಮಾಡಿ ಒಂದು ಜೀವನವನ್ನ ಸಾಗಿಸ್ತಿರ್ತಾರೆ. ಇದರ ಜೊತೆಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಲಾಸ್ ಆದಂತ ಸಂದರ್ಭದಲ್ಲಿ 10 ಲಕ್ಷವನ್ನ ಅವರ ಮನೆಯ ಕಡೆಯವರಿಂದ 10 ಲಕ್ಷವನ್ನ ಕೂಡ ತಂದು ಆಕೆ ಕೊಟ್ಟಿರ್ತಾಳಂತೆ. ಅದಾದ್ಮೇಲೂ ಕೂಡ ಮತ್ತೆ ಹಣಕ್ಕಾಗಿ ಪೀಡಿಸ್ತಿದ್ರು ಅನ್ನುವಂತ ಗಂಭೀರ ಆರೋಪಗಳನ್ನ ಈಗಾಗಲೇ ಎಸ್ ನಾರಾಯಣ್ ಅವರ ಸೊಸೆ ಮಾಡಿದ್ದಾರೆ. ಹೀಗಾಗಿ ಆ ಒಂದು ವಿಚಾರವನ್ನ ಮನೆಯಲ್ಲಿ ಸರಿ ಹೋಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ನೇರವಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ಈಗ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಆ ಒಂದು ವಿಚಾರ ಅಂದ್ರೆ ಈ ಒಂದು ಗಲಾಟೆ ಆಗಿರ್ಬೋದು, ಫ್ಯಾಮಿಲಿ ಸಂಸಾರ ಗಲಾಟೆ, ಹಣದ ವಿಚಾರ ಏನೇ ಇದ್ರು ಕೂಡ ಸ್ಟೇಷನ್ ವರೆಗೂ ಬಂದಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ನಿಜಕ್ಕೂ ಕೂಡ ಏನು ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಜ್ಞಾನಭಾರತಿ ಪೊಲೀಸರು ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ದೂರುದಾರೆ ಪವಿತ್ರ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಕಿರುಕುಳ ಕೊಟ್ಟಿರುವಂತಹ ಆರೋಪ ಎದುರಿಸಿರುವಂತಹ ಎಸ್ ನಾರಾಯಣ್ ಹಾಗೂ ಅವರ ಮಗ ಮತ್ತೆ ಅವರ ಪತ್ನಿ 3 ಜನರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ. ನಿಮ್ಮ ಸೊಸೆ ಈ ರೀತಿಯಾಗಿ ಈಗ ಆರೋಪ ಮಾಡಿದರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಿಮ್ಮ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಬೇಕಾಗಿದೆ ಅಂತೇಳಿ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಸದ್ಯಕ್ಕೆ ಅವರಿಬ್ಬರಿಗೂ ಕೂಡ ಅಂದ್ರೆ ಎಸ್ ನಾರಾಯಣ್ ಮತ್ತೆ ಅವರ ಮಗ ಪವನ್ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋದಕ್ಕೆ ಡೀಟೇಲ್ಸ್ ನೋಡೋದಾದ್ರೆ 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆ ನಡೆದಿರುತ್ತೆ. ಆ ಮದುವೆಯಲ್ಲಿ 1 ಲಕ್ಷ ಮೌಲ್ಯದ ಉಂಗುರ, ಮದುವೆಯ ಪೂರ್ತಿ ಖರ್ಚು, ಇನ್ನಿತರೆ ಉಡುಗೊರೆಗಳನ್ನ ಕೊಡಲಾಗಿರುತ್ತೆ. ಆತ ಹೆಚ್ಚು ಓದಿರದ ಕಾರಣ ಕೆಲಸ ಇಲ್ಲದೆ ಮನೆಯಲ್ಲಿದ್ದ ಅಂತ ಹೇಳಲಾಗ್ತಾ ಇದೆ ಎಸ್ ನಾರಾಯಣ್ ಪುತ್ರ. ಇನ್ನು ತಾನೇ ಕೆಲಸ ಮಾಡಿ ಈ ಸೊಸೆ ಪವಿತ್ರ ಮನೆ ಸಾಗಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇವರೊಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಆರಂಭ ಮಾಡ್ತಾರೆ. ಆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಹಣ ಕೊಟ್ಟಿದ್ದು ಕೂಡ ಪವಿತ್ರ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ 10 ಲಕ್ಷ ರೂಪಾಯಿ ಹಣ ಬೇಕು ಅಂತ ಕೇಳಿದ್ರಂತೆ. ಸಾಲ ಮಾಡಿ ಪತಿಗೆ ಹಣ ನೀಡಿದ್ಲು ಅಂತ ಹೇಳಲಾಗ್ತಾ ಇದೆ. ಈಗ ಪವಿತ್ರಳನ್ನೇ ಮನೆಯಿಂದ ಹೊರ ಹಾಕಿದ ಆರೋಪವನ್ನ ಎಸ್ ನಾರಾಯಣ್ ಅವರು ಎದುರಿಸ್ತಾ ಇದ್ದಾರೆ. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಅಂತ ಫಿಲ್ಮ್ ಇನ್ಸ್ಟಿಟ್ಯೂಟ್ ಶುರು ಮಾಡ್ತಾರೆ ಇವರು. ಅದರ ಪ್ರಾರಂಭಕ್ಕೆ ಪವಿತ್ರ ಬಳಿ ಪವನ್ ಹಣ ಕೇಳಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಇಷ್ಟರ ಮಟ್ಟಿಗೆ ಯಾಕೆ ಬಂತು ಇದು? ಕಂಪ್ಲೇಂಟ್ ಕೊಡೋ ಮಟ್ಟಿಗೆ ಯಾಕೆ ಬಂತು? ಕೌನ್ಸಿಲಿಂಗ್ ಏನು ಮಾಡ್ಲಿಲ್ವಾ ಅಥವಾ ಸ್ವಲ್ಪ ಮೀಡಿಯೇಷನ್ ಆತರ ಏನು ಮಾಡ್ಲಿಲ್ವಾ? ಇಷ್ಟೆಲ್ಲ ದೊಡ್ಡ ಒಂದು ಕಂಪ್ಲೇಂಟ್ ಆಗೋ ಹಂತಕ್ಕೆ ಯಾಕೆ ಬಂತು ಅಂತ? ಶ್ರೀಲಕ್ಷ್ಮಿ, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಆಗಿರ್ಬೋದು, ಎಸ್ ನಾರಾಯಣ್ ಮತ್ತೆ ಅವರ ಮಗ ಪವನ್ ಏನಿದ್ದಾನೆ, ಈ 3 ಜನರ ಮಧ್ಯೆ ಒಂದಷ್ಟು ಮಾತುಕತೆ ಆಗ್ತಿರುತ್ತೆ. ಆಗಾಗ ಆಕೆ ಹೇಳ್ತಿರ್ತಾಳೆ ಇನ್ನಷ್ಟು ಕೂಡ ನನ್ನ ಹತ್ರ ದುಡ್ಡು ಇಲ್ಲ ಅಂತೇಳಿ. ಯಾಕಂದ್ರೆ ಆಲ್ರೆಡಿ ಆಕೆ ಒಂದು ಮದುವೆಗೆ ಖರ್ಚುಗಳನ್ನು ನೋಡ್ಕೊಂಡಿರ್ತಾಳೆ. ಜೊತೆಗೆ ಆತ ದುಡಿದೇ ಇದ್ರು ಕೂಡ, ಅಂದ್ರೆ ಪವನ್ ದುಡಿದೇ ಇದ್ರು ಕೂಡ ಈಕೆಯೇ ಕೆಲಸ ಮಾಡಿ ಒಂದು ಜೀವನವನ್ನ ಸಾಗಿಸ್ತಿರ್ತಾರೆ. ಇದರ ಜೊತೆಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಲಾಸ್ ಆದಂತ ಸಂದರ್ಭದಲ್ಲಿ 10 ಲಕ್ಷವನ್ನ ಅವರ ಮನೆಯ ಕಡೆಯವರಿಂದ 10 ಲಕ್ಷವನ್ನ ಕೂಡ ತಂದು ಆಕೆ ಕೊಟ್ಟಿರ್ತಾಳಂತೆ. ಅದಾದ್ಮೇಲೂ ಕೂಡ ಮತ್ತೆ ಹಣಕ್ಕಾಗಿ ಪೀಡಿಸ್ತಿದ್ರು ಅನ್ನುವಂತ ಗಂಭೀರ ಆರೋಪಗಳನ್ನ ಈಗಾಗಲೇ ಎಸ್ ನಾರಾಯಣ್ ಅವರ ಸೊಸೆ ಮಾಡಿದ್ದಾರೆ. ಹೀಗಾಗಿ ಆ ಒಂದು ವಿಚಾರವನ್ನ ಮನೆಯಲ್ಲಿ ಸರಿ ಹೋಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ನೇರವಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ಈಗ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಆ ಒಂದು ವಿಚಾರ ಅಂದ್ರೆ ಈ ಒಂದು ಗಲಾಟೆ ಆಗಿರ್ಬೋದು, ಫ್ಯಾಮಿಲಿ ಸಂಸಾರ ಗಲಾಟೆ, ಹಣದ ವಿಚಾರ ಏನೇ ಇದ್ರು ಕೂಡ ಸ್ಟೇಷನ್ ವರೆಗೂ ಬಂದಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ನಿಜಕ್ಕೂ ಕೂಡ ಏನು ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಜ್ಞಾನಭಾರತಿ ಪೊಲೀಸರು ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ದೂರುದಾರೆ ಪವಿತ್ರ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಕಿರುಕುಳ ಕೊಟ್ಟಿರುವಂತಹ ಆರೋಪ ಎದುರಿಸಿರುವಂತಹ ಎಸ್ ನಾರಾಯಣ್ ಹಾಗೂ ಅವರ ಮಗ ಮತ್ತೆ ಅವರ ಪತ್ನಿ 3 ಜನರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ. ನಿಮ್ಮ ಸೊಸೆ ಈ ರೀತಿಯಾಗಿ ಈಗ ಆರೋಪ ಮಾಡಿದರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಿಮ್ಮ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ